ನಾವು ಹೋಗ್ತಾ ಇದ್ವಿ ಏಲಕ್ಕಿ ಕಂಪಿನ ನಾಡು ಹಾವೇರಿಗೆ. ಹೌದು, ನಾನು ಇಂಜಿನಿಯರಿಂಗ್ ಎಲ್ಲಿ ಮುಗಿಸಿದ್ನಲ್ಲ ಅಲ್ಲಿ ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ 1.5 year 1 year 6 months ಆಯ್ತು. ಆಮೇಲೆ ಹೋಗ್ತಾ ಇದ್ದೀನಿ. ಅದಕ್ಕಂದ್ರೆ ನನಗೆ ಇನ್ವಿಟೇಷನ್ ಬಂದೈತೆ. ಅಷ್ಟೇನಿಲ್ಲ, ಕನ್ವರ್ಗೇಷನ್ ತರಕ್ಕೆ ಹೋಗ್ತಾ ಇದ್ದೀನಿ. ಹಂಗೆ ಮಾರ್ಕ್ಸ್ ಕಾರ್ಡ್ ಇಸ್ಕೊಂಡಕ್ಕ ಹಂಗೆ ಕಾಲೇಜ್ ತಿರುಗಿದಂಗೆ ಆಗುತ್ತಾ. 1.5 ವರ್ಷ ಆಯಿತು ಕಾಲೇಜ್ ಹೋಗಿಲ್ಲ. ಸ್ವಲ್ಪ ಮಿಸ್ ಆಗ್ತಾ ಇದ್ದೀನಿ. ಸ್ವಲ್ಪ ಎಕ್ಸೈಟ್ಮೆಂಟೂ ಐತೆ. ಬರ್ರಿ ಹೋಗೋಣ ಕಾಲೇಜ್ನ. ಮತ್ತೆ ಇನ್ನೊಮ್ಮೆ ನನ್ನ ಕ್ಯಾಮ್ರಾ ಮುಖಾಂತರ ತೋರ್ಸಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ. ಪ್ಯಾಕಿಂಗ್ ಏನಿಲ್ಲ, ಅಲ್ಲಿ ಒಂದು ಸರ್ಟಿಫಿಕೇಶನ್ ಇರುತ್ತಾ, ಅಂದರೆ ನೋಡಿ ಅಂದರೆ ಇವನಿಗೇನು ಡಿವ್ ಇಲ್ಲ, ಇವಂದೇನು ಡಿವ್ ಇಲ್ಲ, ಕಾಲೇಜಲ್ಲಿ ಎಲ್ಲ ಕ್ಲಿಯರ್ ಐತೆ ಇವಂದಂತ ಒಂದು ಇದು ಕೊಟ್ಟಿರ್ತಾರ, ಸರ್ಟಿಫಿಕೇಶನ್ ಟೈಪ್ ಕೊಟ್ಟು ನಮ್ಮ ಬ್ರಿಲಿಯಂಟ್ ಲೆಕ್ಚರ್ಸ್ನ ಮಾತಾಡಿಸಿ ಸ್ವಲ್ಪ ಸೌಂದರ್ಯ, ಹಾವೇರಿಯ ಸೌಂದರ್ಯವನ್ನು ಸೈಡು ಮತ್ತೆ ಬೆಂಗಳೂರಿಗೆ ವಾಪಸ್ ಬರೋಣ. ಬರ್ರಿ. ಇಲ್ಲಿಂದ ನಾನು ಯಶವಂತಪುರ ಹತ್ರ ಟ್ರೈನ್ ಐತೆ. ಯಶವಂತಪುರ ಹತ್ರ ಅಲ್ಲ, ಯಶವಂತಪುರದಿಂದ ಟ್ರೈನ್ ಐತೆ. BTM ನನ್ನ ಫ್ರೆಂಡ್ ಜಾಯ್ನ್ ಹಾಕೋಣ, ಅವನು ತರಬೇಕು. ನೋಡೋಣ ನಾಳೆ ಬಂದಿದ್ರೆ ಚಲೋ ಇರ್ತೈತೆ. ಬರ್ರಿ ನಮ್ಮ ಹಾವೇರಿಯನ್ನ ತೋರಿಸ್ತೀನಿ. ಹೆಂಗಿದಿರಪ್ಪ ಹಾವೇರಿ? ಹಾಗೂ ಒಂದು ಜಾಕೆಟ್, ಆಮೇಲೆ ಅಷ್ಟೇ ಒಂದು ನ್ಯಾಪ್ಕಿನ್ ಇಟ್ಕೊಂಡಿನಿ, ಮತ್ತೆ ಫೇಸ್ ವಾಶಿಗೆ ಸೋಪ್ ಇಟ್ಕೊಂಡಿನಿ ಅಷ್ಟೇ. ಇವಾಗ ಹೋಗಿ ಟ್ರೈನ್ 12 ಗಂಟೆಗೆ ಐತಿ. ನಾನಿಲ್ಲಿ 8 ಗಂಟೆಗೆ ಬಿಡ್ತಾ ಇದ್ದೀನಿ. ಯಾಕಂದ್ರೆ ನಾವು ಹೋಗಿ ಅಲ್ಲೇನು ಮೆಟ್ರೋಗೆ ಹೋಗೋಣ ಅನ್ಕೊಂಡಿನಿ ಆಲ್ಮೋಸ್ಟ್. ಆದರೆ ಇಲ್ಲಾಂದ್ರೆ ಬೆಂಗಳೂರು ಟ್ರಾಫಿಕ್ ಗೊತ್ತಿದ್ದೆ ಅಲ್ಲ, ಯಪ್ಪ ಕಿರಿಕಿರಿ. ಅದಕ್ಕೆ ಇವಾಗ ಬಿಡ್ತಾ ಇದ್ದೀನಿ ಸದ್ಯ. ಬರ್ರಿ ರೈಲ್ವೆ ಸ್ಟೇಷನಲ್ಲಿ ಮೀಟ್ ಆಗ್ತೀನಿ, ಇಲ್ಲ ನಮ್ಮ ಫ್ರೆಂಡ್ ಬಂದಮೇಲೆ ಅವನಿಗೆ ತೋರಿಸ್ತೀನಿ. ಗೈಸ್, ನಾನು ಬಿಟ್ಟಿದ್ದು ರೂಮು 8 ಗಂಟೆಗೆ, ಹೌದಾ? ಇವಾಗ ನಾವು ತಲುಪಿದ್ದು ಎಷ್ಟಾಯ್ತು ಟೈಮು ಶೋಯಬ್? ಅರೌಂಡ್ 10:40. ತೋರಿಸಿ ಟೈಮ್ ತೋರಿಸಿ ಗೈಸ್, 10:40. ಇವಾಗ ನಾವು ಯಶವಂತಪುರ ರೈಲ್ವೆ ಸ್ಟೇಷನ್ನಲ್ಲಿ ಬಂದು. ಶೋಯಬ್ ಏನಂತ ತಿಂತೀಯಾ? ಗೈಸ್ ಫೋನ್ ಎತ್ತಿದ್ರೆ ಸಾಕು, ಎಲ್ಲ ನಾಚಿಕೆ ಪಡ್ತಿದ್ದಾರೆ ನೋಡಿ. ನಮ್ಮ ಟ್ರೈನ್ ಪ್ಲಾಟ್ಫಾರ್ಮ್ ನಂಬರ್ 2 ಎಷ್ಟು ಗಂಟೆಗೆ? 12ವರೆಗೆ. ನಾವು ಬಂದಿರೋದು 10ವರೆಗೆ. ಇನ್ನೂ 2.5 ತಾಸು ಏನು ಮಾಡಬೇಕು? ಬರ್ರಿ ಗೈಸ್, ನಮ್ಮ ಯಶವಂತಪುರ ರೈಲ್ವೆ ಸ್ಟೇಷನ್ನ ಎಕ್ಸ್ಪ್ಲೋರ್ ಮಾಡೋಣ ಅಷ್ಟುವರೆಗೆ. ಬರ್ರಿ. ಗೈಸ್, ಯಾವತ್ತನ ಇಂಜಿನ್ ಅಟ್ಯಾಚ್ ಆಗೋದು ನೋಡಿರ? ನಾನು ತೋರಿಸ್ತಾ ಇದೀನಿ ನೋಡ್ರಿ, ಲೈವ್ ಟೆಲಿಕಾಸ್ಟ್. ನೀನು ಇನ್ಸ್ಟಾಗ್ರಾಮಲ್ಲಿ ಲೈವ್ ಬಂದ್ಬಿಟ್ಟು ಎಷ್ಟು ನಿಮಗೆ 2 ಇಂಜಿನ್ ಜಾಯಿನ್ ಆಗೋದು ತೋರ್ಸೋಣ ಅನ್ಕೊಂಡೆ. ಅದು ಜಾಯಿನ್ ಆಗೋ ಇನ್ನೂ 2 ಸೆಕೆಂಡ್ ಇತ್ತಪ್ಪ. ಅವ್ರು ವೀಡಿಯೋ ಮಾಡಬೇಡ ಅಂದ್ಬಿಟ್ರು. ಎಂಥ ಮೆಂಟಲ್ ಅವ್ರು ಇದ್ದಾರೆ. ವೀಡಿಯೋ ಮಾಡಿದರೆ ಏನಾಗುತ್ತಾ? ಹಾಂ, ನೀವೇ ಹೇಳ್ರಿ, ಏನೋ ಆಗುತ್ತಾ? ಸುಮ್ಮನೆ ನೀವು ನೋಡ್ದಂಗೆ ಇರ್ತಿತ್ತು, ನಾನು ನೋಡ್ದಂಗೆ ಇರ್ತಿತ್ತು. ನಾನು ಇದು ಫಸ್ಟ್ ಟೈಮ್ ನೋಡ್ತಿರೋದು. ನೀವು ಇದೇನಾದ್ರು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಕಮೆಂಟ್ ಮಾಡಿ. ಇನ್ನೊಂದ್ಸಲ ನಾನೇನಾದರೂ ಇಂಥವೆಲ್ಲ ಕಂಡ್ರೆ ವೀಡಿಯೋ ಪಕ್ಕ ಮಾಡೇ ಮಾಡ್ತೀನಿ. ಹಾಗೆ ನಾವು ನಮ್ಮ ಫ್ರೆಂಡ್ ಮಾತು ಕೇಳಿದರೆ ಈ ಟ್ರೈನ್ ಮಿಸ್ ಆಗ್ತಿತ್ತು. ಆದ್ರೂ ನೀವು ಈ ತಪ್ಪು ಮಾಡಬೇಡ್ರಿ. ನಿಮ್ಗೆ ಏನಾದರೂ ಡೌಟ್ ಇದ್ರೆ ಅನ್ಕೊಳ್ಳೆ, ಎನ್ಕ್ವೈರಿ ಬೂತ್ ಇರ್ತದೆ, ಪಕ್ಕ ಎನ್ಕ್ವೈರಿ ಮಾಡಿ, ಆಯ್ತಾ? ಯಾಕಂದ್ರೆ ನಾವಲ್ಲಿ ಯಾವ ಆ್ಯಪ್ ಅದು KSRTC ಆ್ಯಪು ಪ್ಲಾಟ್ಫಾರ್ಮ್ 2 ಅಂತ ತೋರಿಸ್ತೇವೆ. ಆದರೆ ನಾವು ಸುಮ್ಮನೆ ಹಿಂಗೆ ತಿರ್ಗೋಣ ರ್ಯಾಂಡಮ್ ಆಗಿ ಅಂದ್ರೆ ತಿರ್ಗೋಣ ಅಂತ ಹಿಂಗೆ ಬಂದೀವಪ್ಪ. ತಿರ್ಗೋಣ ಅಂತ ಬಂದಿದ್ರೆ ಯಪ್ಪ ಇಲ್ಲಿ ಅಲ್ಲಿ ನಿಮ್ಗೆ ಅದೇನದು ಇಂಜನ್ ಜಾಯಿನ್ ತೋರಿಸ್ಬೇಕು ಅನ್ಕೊಂಡೆ. ಆ ಹುಚ್ಚರೊಬ್ರು ವಿಡಿಯೋ ಮಾಡಕ್ ಕೊಟ್ಟಿಲ್ಲ, ಮಿಸ್ ಆಯ್ತು. ಇರ್ಲಿ, ಅದೇ ಟ್ರೈನ್ ಹೋಗ್ತಿರೋದು, ನಮ್ಗೆ ಗೊತ್ತಿಲ್ಲ ಆ ಟ್ರೈನ್ ಅಂತ. ಆಮೇಲೆ ಅಲ್ಲಿ ನಂಬರ್ ನೋಡಿದ್ರೆ ಇದೇ ಟ್ರೈನ್ ಅಂತ ಗೊತ್ತಾಯ್ತು. ನಾವು ನೋಡಿದ ನಂಬರ್ ಟ್ರೈನ್ ಇಂದು ನೀನಲ್ಲ, ಅವನೇ ನೋಡೋಣ. ಆಮೇಲೆ ನಾನು ಹೋಗಿ ಎನ್ಕ್ವೈರಿ ಮಾಡಿದ್ರೆ ಪ್ಲಾಟ್ಫಾರ್ಮ್ 6 ಅಂತ ಗೊತ್ತಾಯ್ತು. ನೋಡಿ ಗೈಸ್, ಅದಕ್ಕೆ then why you are blaming me? ಅದಕ್ಕೆ ಯಾವತ್ತಿದ್ರು ಬರ್ರಿ ನಮ್ಮ ಸೀಟಿಗೆ ಹೋಗೋಣ ಗೈಸ್.
ಇದೇ ನಮ್ಮ 2 ಸೀಟು. ಇವನು ನನ್ನ ಮೇಲೆ ಇವೊಂದು ಲೋವರ್. ಯಾರು ಫುಲ್ ಖಾಲಿ. ಇನ್ನೊಂದ್ಸತಿ ನೀವು ಯಾರನ್ನ ಹಾವೇರಿಗೆ ಹೋಗ್ಬೇಕಂತ ಅನ್ಕೊಂಡ್ರೆ ಬುಕ್ ಮಾಡಬೇಡ್ರಿ, ಸುಮ್ಮನೆ ಬಂದು ಹತ್ತಿರ ವೀಕ್ ಡೇಸ್ ಆಗಲಿ ಯಾವ್ದನ್ನಾಗಲಿ ಒಂದು ಅರ್ಧ ತಾಸು ಜಲ್ದಿ ಬಂದು ಹತ್ತಿದ್ರೆ ನಿಮ್ಗೆ ಸಿಗುತ್ತಾ. ಗಾಯ್ಸ್ ನಾವು ಕಾನ್ವೊಕೇಶನ್ಗಾಗಿ ವೆಯ್ಟ್ ಮಾಡ್ತಾಯಿದ್ವಿ. ಆ ಸಮಯ ಬಂತು, ನನಗೆ ಕಾನ್ವೊಕೇಶನ್ ಕೊಡ್ತಿದಾರ, ನಮ್ಮ ಫ್ರೆಂಡ್ಗೂ ಕೊಡ್ತಿದಾರ. ಆ ಮೂಮೆಂಟ್ನ ಕ್ಯಾಪ್ಚರ್ ಮಾಡ್ತೀನಿ ನೋಡಿರಿ. ವೇಟ್ ಮಾಡ್ತಾಯಿದ್ವಿ ಅಷ್ಟು ಕರೆಕ್ಟ್. खिड़खिड़ हसदी नजर लग जू खुशी नहीं रहनिया कोई गमी लब दे शक्लों दिलों तू इना साफ सूरत है वे मैनू कोई ता तेरे च जट्टा कमी लब दे जिवें तू सजी नू सजाउंदा रहना ನಂದೇ ಇದೆ. ಕಾನ್ವೊಕೇಶನ್ ತೊಗೊಂಡಿದ್ದಾಯಿತು. ಈಗ ನಾವು ಕಾಲೇಜ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದು ಏನು ಚೇಂಜಸ್ ಆಗೈತೆ ಏನಿಲ್ಲ ಅಂತ ನೋಡಿ. ನಮ್ಮ ಡಿಪಾರ್ಟ್ಮೆಂಟ್ ಬ್ಲಾಕಿಗೆ ಹೋಗ್ತಾಯಿದ್ದೀವಿ. ಡಿಪಾರ್ಟ್ಮೆಂಟಿನವರು ಕಾಲೇಜ್ ಗೈಸ್ ನಮ್ಮ ಫಸ್ಟ್ ಸೆಮ್ಮು, ಸೆಕೆಂಡ್ ಸೆಮ್ಮು ಫ್ರೀ ವೇಸ್ಟ್ ರೂಮು. ಫೈನಲ್ ಸೆಮ್ ರೂಮ್ ಫೈನಲ್ ಇಯರ್ ಇದು ಫೈನಲ್ ಇಯರ್. ಅದು ಅಲ್ಲ ಫೈನಲ್ ಇಯರ್ ಗೈಸ್ ನಮ್ಮ ಫೈನಲ್ ಸೆಮ್ ರೂಮು. ನೈಸ್. ಏನು ಗಾಯ್ಸ್ ಮ್ಯಾಳಿಗೆ ಮೇಲೆ ಹೋಗಿ ತೋರ್ಸೋಣ ಅಂತ ಅನ್ಕೊಂಡೆ. ನೋಡಿ ಎಲ್ಲ ಅಲ್ಲಿ ಕಾಣ್ತೈತೆ ನೋಡ್ರಿ, ಎಲ್ಲ ಬ್ಲಾಕ್ ಮಾಡಿಬಿಟ್ಟಾರ. ಅವಾಗ ನಮಗಿರೋಷ್ಟು ಫ್ರೀಡಮ್ ಇವಾಗ ಯಾರಿಗಿಲ್ಲ. ನಮ್ಮ ಲೈಫ್ ಅವಾಗ ಚೆನ್ನಾಗಿತ್ತು, ಅವಾಗ ಮಾಡಿರೋ ಎಂಜಾಯ್ಮೆಂಟ್. ಯಾರೋ ಜಂಪ್ ಹೊಡೆದಿದ್ದಾರೆ ಮ್ಯಾಲಿಂದ, ಅದಕ್ಕೆ ನನಗೆ ಅನಿಸ್ತೈತೆ ಯಾರೋ ಮ್ಯಾಲಿಂದ ಜಂಪ್ ಹೊಡೆದಿದ್ದಾರೆ. ಖುಷಿ ಮಾಡ್ಕೊಳಕ್ಕೆ ಟ್ರೈ ಮಾಡ್ಯಾರ ಅಂತ. ಎಕ್ಸ್ಪೀರಿಯನ್ಸ್ ಮಾಡೋಣ ಹೆಂಗೈತೆ ಅಂತ, ಮ್ಯಾಲಿಂದ ಜಂಪ್ ಹೊಡೆದು ಹೆಂಗೈತೆ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ. ಅದಕ್ಕೆ ಮೇಲೆ ಎಲ್ಲ ಬಂದ್ ಮಾಡಿಬಿಟ್ಟಾರೆ, ಮೇಲೆ ಹೋಗೋಕ್ಕೆ ಏನು ಜಾಗ ಇಲ್ಲ. ನಾವೆಲ್ಲ ನಮ್ಮ ಬ್ಯಾಚಲ್ಲಿ ಯಾರು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಗಾಯ್ಸ್ ಇದು ಫಸ್ಟ್ ಇಯರ್ ಗ್ಯಾಲಕ್ಸಿ. ನೀವು ಫಸ್ಟ್ ಟೈಮ್ ಏನಾದರೂ ಇಂಜಿನಿಯರಿಂಗ್ ಹಚ್ಚಿದ್ರೆ ಇಲ್ಲೇ ಬರ್ಬೇಕು ನೋಡ್ರಿ. ಗೈಸ್ ಮ್ಯಾಕ್ಸಿಮಮ್ಮು ನಮ್ದು ಎಕ್ಸಾಮು ಸೆಕೆಂಡ್ ಫ್ಲೋರಲ್ಲೇ ಇರ್ತಿತ್ತು. ಯಾಕಂದರೆ ನಾವು ಅವಾಗ ಸೆಕೆಂಡ್ ಫ್ಲೋರಲ್ಲೇ ಬಿಡ್ತಿದ್ವಿ. ನಾನು ಹಿಂದೆ ಕಾಣದಲ್ಲಿ ಇಲ್ಲೇ ಕೂಡ್ತಿದ್ವಿ ಎಲ್ಲರೂ ಇಲ್ಲೇ ಕೂಡ್ತಿದ್ವಿ. ಇದು ಮೆಕ್ ಬ್ರಾಂಚು, ಎಲ್ಲರೂ ಇಲ್ಲೇ ಕೂತು ಓದ್ತಿದ್ವಿ. ನಾನು ಇಲ್ಲೇ ಅಡ್ಡಾಡ್ತಿದ್ದೆ, ಹಂಗೋಗಿ ಬರ್ತಿದ್ದೆ. ನಾನಂತೂ ಕುಂತು ಓದೇ ಇಲ್ಲ, ಬೇಕಿದ್ರೆ ನಮ್ಮ ಫ್ರೆಂಡ್ಸಿಗೆ ಕೇಳೋದು. ಅಲ್ಲ ಇಲ್ಲಿ ಅಡ್ಡಾಡ್ತಿದ್ದೆ. ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲಿ ಕುಂತು ಮಾತಾಡ್ತಿದ್ರು, ಓದ್ತಿದ್ರು. ಬಸ್ಸು ಅದೇನು ಓದಬೇಕು, ಬಸ್ಸು ಇದೇನು ಓದಬೇಕು ಅಂತ ಕೇಳ್ತಿದ್ರು. ಬಿಕಾಸ್ ಯು ಆರ್ ಎ ಟಾಪರ್. ಅವಾಗ ನಿಮಗೂ ಯಾರಿಗಾನ ರೂಢಿ ಇರ್ತೈತೆ, ಈಗ ನಡ್ಕಂತ ಓದೋದು, ನಡೆದ್ರೇ ತೆಲಿಗೆ ಹತ್ತೈತೆ ಅಂತ ಇರುತ್ತೆ. ಹಂಗೆ ನಾನು ಒಬ್ಬನು ನಡ್ಕಂತ ಓದಿದ್ರೇ ತೆಲಿಗೆ ಹತ್ತದು. ಕುಂತು ಓದಿನ ಅನ್ಕೋ ನನಗೆ ಕಾಲು ಚುಟ್ಬಿಡು ಅಂತಿರ್ತಾವೆ ಅಷ್ಟೇ. ಬೇಕಿದ್ರೆ ನಮ್ಮ ಫ್ರೆಂಡ್ಸನ್ನ ಕೇಳ್ಬೋದು, ಇಲ್ಲದಾನ ನೋಡಿರಿ ಎಷ್ಟು ಚೆನ್ನಾಗೈತೆ. ಸುಮ್ಮನೆ ಅಡ್ಡಾಡ್ತಿದ್ದೆ, ಹೋಗ್ತಿದ್ದೆ ಬರ್ತಿದ್ದೆ, ವಾಕ್ ಮಾಡ್ಕೊಂತ ಓದ್ತಿದ್ದೆ. ಕಾಲಲ್ಲಿ ವೀಲ್ಸ್ ಇದ್ವು ನಮ್ಮ ಬಸ್ಸಲ್ಲಿ ಎಲ್ಲ ಬಸ್. ಅವಾಗ ನೀವು ಒಂದ್ಸಲ ಟ್ರೈ ಮಾಡಿರಿ, ವಾಕ್ ಮಾಡ್ಕೊಂತ ಓದಕ್ಕೆ ಟ್ರೈ ಮಾಡಿರಿ. ಜಲ್ದಿ ಬ್ರೈನಿಗೆ ಏನಾಕತ್ತೆ, ಸೇವ್ ಆಕತಿ. ಗೈಸ್ ಇಲ್ಲೆಲ್ಲ ಕಲ್ಗಳು ಕಾಣ್ತಾವಲ್ಲ, ಸಿವಿಲ್ ಲ್ಯಾಬ್ಸ್. ಇವೆಲ್ಲ ನೀವು ಕಸ ಅನ್ಕೊಂಡಿರೇನು, ಕಸ ಅಲ್ಲ ಅದೆಲ್ಲ. ಸಿವಿಲ್ ಅವರು ಎಕ್ಸ್ಪೆರಿಮೆಂಟ್ ಮಾಡಿರ್ತಾರಲ್ಲ, ಸಿಮೆಂಟಲ್ಲಿ ನೀರು ಎಷ್ಟಾಗಬೇಕು, ಸಿಮೆಂಟ್ ಕಲ್ಲು ಎಷ್ಟಾಗಬೇಕು, ಅದೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿ ಬಿಸಾಕಿದ್ದಲ್ಲಿ ಅಷ್ಟೇ. ಅಷ್ಟೇ ನೋಡಿ, ಲೈಫ್ ಅನ್ನೋದು ಹೆಂಗೆ ಗೊತ್ತಾ, ಒಂದು ಜರ್ನಿ ಇದ್ದಂಗೆ. ನಾವೆಲ್ಲ ಜರ್ನಿ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ಅದನ್ನು ನಾನು ವೀಡಿಯೋ ಮಾಡೋದ್ರಿಂದ ಇದೊಂದು ಹೆಲ್ಪು, ಹೌದಿಲ್ಲ? ನಾನು ಈ ಮೂಮೆಂಟ್ನ, ಈ ಕ್ಷಣನ ಕ್ಯಾಪ್ಚರ್ ಮಾಡ್ಬೋದು, ಇನ್ನೊಂದ್ಸತಿ ನಾನು ರಿವೈಸ್ ಮಾಡಿ ನೋಡ್ಬೋದು. ಯಾಕಂದರೆ ಲೈಫು ಬುಕ್ ಇದ್ದಂಗೆ. ಆದರೆ ಲೈಫಿಗೆ ಬುಕ್ಕಿಗೆ ಒಂದೇ ಡಿಫ್ರೆನ್ಸ್ ಅಂದರೆ, ನಾವು ಲೈಫಲ್ಲಿರೋ ಬ್ಯಾಕ್ ಪೇಜಿನ ಮತ್ತೆ ಬರೋಕ್ಕಾಗಲ್ಲ. ಆದರೆ ಈ ವಿಡಿಯೋ ಮುಖಾಂತರ ನಾನು ಲೈಫ್ ಅನ್ನೋ ಬುಕ್ಕಿನಲ್ಲಿರೋ ಬ್ಯಾಕ್ ಪೇಜಲ್ಲಿ ಬರ್ಬೋದು. ಎಷ್ಟು ಚೆನ್ನಾಗಲ್ಲ? ಹಂಗೆ ಅದೇ ಥರ ನಿಮಗೂ ಹೇಳ್ತೀನಿ, ಸುಮ್ಮನೆ ವೀಡಿಯೋ ರೆಕಾರ್ಡ್ ಮಾಡಿ
ಸ್ಟಾರ್ಟ್ ಮಾಡಿರಿ. ಆಮೇಲೆ ನೀವು ಇನ್ನೊಂದ್ಸತಿ ಅದೇ ವಿಡಿಯೋನ ನೋಡ್ತಿದ್ರ ಅನ್ಕೋ, ನಿಮ್ಗೆ ಎಷ್ಟು ಚಲೋ ಅನ್ನಿಸ್ತೈತೆ, ಹೌದಿಲ್ಲ? ಅಷ್ಟೇ ಹೇಳೋದು. ಆದರೂ ಇಂಜಿನಿಯರಿಂಗ್ ಕಾಲೇಜ್ ಲೈಫು ಬೆಸ್ಟ್ ನೋಡು ಗೈಸ್. ದಿಸ್ ಈಸ್ ಅವರ್ ಕಾಲೇಜ್. ಏನಪ್ಪ ಕಲರ್ ಓಡಿಸ್ಯಾರ ಅಂತೀರಾ? ಹೌದು, ಕಲರ್ ನಾವಿದ್ದಾಗ ಇಷ್ಟು ಕಲರ್ ಓಡಿಸಿದ್ದಿಲ್ಲ, ಇವಾಗ ಕಲರ್ ಓಡಿಸ್ಯಾರ ಅವ್ರು. ಕೆಳಗೆ ಹೋಗಿ ಬರೋಣ ಬಾ. ಏಯ್ ಕೆಳಗೆ ಹೋಗಿ ಬರೋಣ ಬಾ, ಅಲ್ಲೊಂದು ಅಂಗಡಿ ಐತೆ, ಅದು ಅಂಗಡಿ ತೋರ್ಸೋಣ. ಬಸಣ್ಣ ಅಲ್ಲ ಬಸ್ಸಣ್ಣ ಏನು ಮತ್ತೆ ಯಾವಾಗ ಬರ್ತೀನೋ ಗೊತ್ತಿಲ್ಲ, ಆದ್ರೆ ಬರ್ತೀನಿ ಒಂದು ದಿವಸ. ಯಾವಾಗ ಬರ್ತೀನಿ ನನಗೆ ಗೊತ್ತಿಲ್ಲ, ಬರ್ತೀನಿ. ಅದು ಇದು ಆಲ್ಮೋಸ್ಟ್ ಒಂದು 1.6 ಆಯ್ತಲ್ಲ, 1.6 1 ವರ್ಷ 1.5 ವರ್ಷ ಆಯ್ತು, ಜಾಸ್ತಿನೇ ಆಯ್ತು. ನಾವು ಬಂದಾಗ ಬಂದ್ ರೋಡ್ ಇದು ಯಾವ ಬೂತ್ ಬಂಗ್ಲೆ ಥರ ಕಲರ್ ಹೊಡೆದಿದ್ದಿಲ್ಲ. ಹಾಂ, ಒಳಗಡೆ ನೀವು ಕಾಲೇಜ್ ಒಳಗಡೆ ನೀವು ಏನಾದರೂ ಎಂಟ್ರಿ ಆದರೆ ಫುಲ್ಲು ಧೂಳು ಅದಕ್ಕೇನಂತಾರೆ ಜಾಲಿ ದುಮ್ಮು ಹಂಗೆ ಇತ್ತು, ಕ್ಲೀನೂ ಮಾಡಿದ್ದಿಲ್ಲ ಗೈಸ್. ನೋಡಿ ಎಷ್ಟು ಚಲೋ ಐತಿ ಗೈಸ್. ಇಲ್ಲೇ ನೋಡ್ರಿ, ನಾವು ಇಂಜಿನಿಯರಿಂಗ್ ಟೈಮಲ್ಲಿ ಬಸ್ಸಿಗಾಗಿ ವೇಟ್ ಮಾಡ್ತಿದ್ವಿ. ಇಡೀ ಇಂಜಿನಿಯರಿಂಗ್ ಕಾಲೇಜ್ ಬಾಯ್ಸ್ ಎಲ್ಲ ಇಲ್ಲೇ, ಗರ್ಲ್ಸ್ ಅಂತೀರಾ ಅಲ್ಲಿ ಮುಂದೆ ಕಾಣ್ತದಲ್ಲ ಬಸ್ ಸ್ಟ್ಯಾಂಡ್ ಗಾಡಿ ಹೋಗೋತ್ತರ, ಅಲ್ಲಿ ಗರ್ಲ್ಸ್ ನಿಂದಿರ್ತಿದ್ರು. ಇಲ್ಲಿ ತಾಸಿಗೊಮ್ಮೆ ಬಸ್ ಬರ್ತಿತ್ತು, ಆಯಿತು ಹೋಗ್ತಿದ್ವಿ. ಇದೇ ಅಂಗಡಿ ಬಸಣ್ಣನ ಅಂಗಡಿ, ಅಲ್ಲೇ ಎಲ್ಲ ಸಿಗರೇಟು. ನಾನಲ್ಲ ಶೋಯ ಹೊಡಿತೀವಿ. ಇಲ್ಲ ಗೈಸ್, CS ಎಲ್ಲ ಒಳ್ಳೆ ಹುಡುಗರು ಇದ್ರು. ಒಳ್ಳೇದು ಎಲ್ಲರಲ್ಲ, ಸ್ವಲ್ಪ ಜನ ಇದ್ರು ನೋಡೋಕಷ್ಟೇ ಎಲ್ಲರೂ, ಆದರೆ ಎಲ್ಲರಲ್ಲ. ಏನೊಂದು ಗೈಸ್, ನೀವ್ಯಾರು ನೀನೇನು ಅಲ್ಲಿ ಕಟ್ ಮಾಡ್ತೀವಿ ಬಿಡು, ನಾನು ಸುಮ್ಮನೆ ಕೇಳ್ತಾ ಇದ್ದೀನಿ. ನೋಡೋಕೆ ಎಲ್ಲರೂ ಒಳ್ಳೆಯವ್ರು ಕಾಣ್ತಾರೆ, ನಮ್ಮ ಥರ ಇರ್ತಾರೆ ಸ್ವಲ್ಪ ಜನ. ಆದರೆ ಅವ್ರ ಒಳಗೆ ಏನು ಕಿಚಡಿ ಕುದಿತೈತೆ ಅಂತ ಅವ್ರಿಗೆ ಮಾತ್ರ ಗೊತ್ತು. ಬೇಗ बोलो नहीं मैं बसवा मैं वीडियो बना रहा हूँ. इधर से नहीं, उधर से. इधर से क्यों बना रहा? पीछे से बना रहा हूँ मैं. इधर कुछ दिखाई दे. ಕ್ಯಾಮ್ರಾ ಮ್ಯಾನ್ ಅನ್ಕೊಂಡ್ಯಾ ನನಗೆ? ಇದೇ ವಯಸ್ಸು ಹೆಂಗಿತ್ತು ತೆಗೀತಲ್ಲ. ಕ್ಯಾಂಟೀನ್ ಅಲ್ಲ? ಹೌದು ನೋಡ್ರಿ ಗೈಸ್, ಬ್ಯಾಕ್ ಸೈಡ್ ಆಫ್ ಕ್ಯಾಂಟೀನ್. ಇವಾಗ ನಾನು ಹಾವೇರಿಗೆ ಬಂದಿದ್ದು ಎಲ್ಲ ಮುಗೀತು ಕೆಲಸ. ಇವಾಗ ನಾನು ಭಾಳ ವಿಡಿಯೋ ಮಾಡೋದಾಗಿಲ್ಲ, ಯಾಕಂದರೆ ನಾನು ಬೆಳಗ್ಗೆ ನೈಟೆಲ್ಲ ಜರ್ನಿ ಆಗಿತ್ತ, ನಿದ್ದೆ ಆಗಿದ್ದಿಲ್ಲ. ನಮ್ಮ ಫ್ರೆಂಡ್ಸ್ ಅವ್ರ PG ಹೋಗಿ ಮಲಗಿಬಿಟ್ಟಿದ್ದೆ. ಅದಕ್ಕಾಗಿ ಇವಾಗ ರಿಟರ್ನ್ ನಾನು ಬೆಂಗಳೂರಿಗೆ ಹೋಗ್ತಾಯಿದ್ದೀನಿ. ಇವತ್ತು ಬಂದಿದ್ದು, ಇವತ್ತು ಬೆಂಗಳೂರಿಗೆ ಹೋಗ್ತಾಯಿದ್ದೀನಿ ಗೈಸ್. ನೀವು ತಮ್ಮನವ್ರು ಸಿಕ್ಕ್ಯಾರ ನೋಡ್ರಿ. ಹಾಯ್ ಅಷ್ಟೇ ಗೈಸ್. ಈಗ ಅಲ್ಲಿ ಟ್ರೈನು ನೈಟ್ ಟ್ರೈನ್ ಏನು ಬುಕ್ ಏನಾಗಿಲ್ಲ, ಪ್ಯಾಸೆಂಜರ್ ಜನರಲ್ ಟ್ರೈನಿಗೆ ಹೋಗೋಣ ಅಂತ ಅನ್ಕೊಂಡು ನೋಡೋಣ. ಅದಕ್ಕೆ ನೈಟ್ ಔಟು ಹಾವೇರೆಲ್ಲ ನೈಟೆಲ್ಲ ತಿರುಗಿ ಎಲ್ಲ ತಿಂದು, ಫೇಮಸ್ ಹಾವೇರಿ ಸವಣೂರು ಬಿರಿಯಾನಿ ತಿಂದು, ತಲಾಬ್ ಚಾಯ್ ಕುಡಿದು, ಗಿರ್ಮಿಟ್ ಅಥೆಂಟಿಕ್ ಉತ್ತರ ಕರ್ನಾಟಕ ಗಿರ್ಮಿಟ್ ತಿಂದು ಹೋಗ್ತಾ ಇದೀವಿ ಗೈಸ್. ಅಷ್ಟೇ. ಮತ್ತೆ ಸ್ಟೇಷನಲ್ಲಿ ಮತ್ತೆ ರೈಲ್ವೆ ಸ್ಟೇಷನಲ್ಲಿ ಆದರೆ ವೀಡಿಯೋ ಮಾಡ್ತೀನಿ. ಬರ್ರಿ, ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದೀವಿ, ಅಲ್ಲಿ ವೀಡಿಯೋ ಆದರೆ ಅಲ್ಲಿ ವೀಡಿಯೋ ಮಾಡ್ತೀನಿ. खिड़खिड़ हसदी नजर लग जू, खुशी नहीं रहनी कोई कमी लब दे, शक्लों दिलों तू इना साफ सूरत